ಹೇ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ ಆ್ಯಂಡ್ ಇವತ್ತು ನನಗೆ ತುಂಬಾ ಸ್ಪೆಷಲ್ ಡೇ. ಯಾಕೆ ಅಂದರೆ ನಾನು ಮೇಕಪ್ ಕೋರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಇವತ್ತು ನಮಗೆಲ್ಲ ಸರ್ಟಿಫಿಕೇಟ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ನಮಗೆ ಡ್ರೆಸ್ ಕೋಡ್ ಬಂದುಬಿಟ್ಟು ಡಾರ್ಕ್ ಪಿಂಕ್ನ ಕೊಟ್ಟಿದ್ದರು. ಈ ಡ್ರೆಸ್ನ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ. ಐ ಹೋಪ್ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ ಈ ಡ್ರೆಸ್ಸಲ್ಲಿ ಅಂತ. ಸೊ ಇವತ್ತು ನಾನು ತುಂಬ ಸಿಂಪಲ್ ಆ್ಯಂಡ್ ನ್ಯಾಚುರಲ್ ಮೇಕಪ್ನ ಮಾಡ್ಕೊತಾ ಇದ್ದೀನಿ. ಅಂದರೆ ಯಾವ ರೀತಿ ಮೇಕಪ್ ಮಾಡ್ತಿದ್ದೀನಿ ಅಂದರೆ, ಬೆಳಗ್ಗೆ ರೆಡಿಯಾಗಿ ಹೇಗೆ ಹೋಗ್ತೀನೋ ಬರಬೇಕಾದ್ರೆ ನನ್ನ ಮೇಕಪ್ ಹಾಗೆ ನ್ಯಾಚುರಲಾಗಿ ಇರಬೇಕಿತ್ತು. ಸೊ ಹಾಗೆ ಮೇಕಪ್ ಮಾಡ್ಕೊತಾ ಇದ್ದೀನಿ. ಈ ಮೇಕಪ್ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಬೇಕಂದರೆ ನಂಗೆ ಡಿ ಎಮ್ ಮಾಡಿ, ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಆಲ್ಮೋಸ್ಟ್ ನಾನು ಅರ್ಧ ರೆಡಿ ಆಗಿಬಿಟ್ಟಿದ್ದೀನಿ. ಇವಾಗ ಜಸ್ಟ್ ಹೇರ್ ಸ್ಟೈಲ್ ಮತ್ತು ಆಕ್ಸಸರೀಸ್ನ ಹಾಕೋಬೇಕು. ಲಾಸ್ಟಲ್ಲಿ ಸೆಟ್ಟಿಂಗ್ ಸ್ಪ್ರೇನ ಮಾಡ್ಕೋಬೇಕು, ಅದನ್ನ ಮಾತ್ರ ಮರಿಬೇಡಿ ಯಾರೂ. ಸೊ ಇದು ನನ್ನ ಫೈನಲ್ ಲುಕ್. ಎಷ್ಟಲ್ಲಿ ನನಗೆ ಹಾಕ್ಕೊಳ್ಳೋಕೆ ಟೈಮ್ ಆಗಿಲ್ಲ. ಅಕ್ಕ ಯಾವುದೋ ಒಂದು ಹಾಕ್ಕೊಡ್ತೀನಿ ಬೇಗ ಬಾ ಅಂತ ಹೇಳಿದ್ರು. ಹೋಗಿ ಬೇಗ ಎಷ್ಟನ್ನ ಮಾಡಿಕೊಂಡು ಕ್ಯಾಬ್ನ ಬುಕ್ ಮಾಡಿದೆ. ಅಲ್ಲಿ ನಾನು 8:15ಗೆ ರೀಚ್ ಆಗಬೇಕಿತ್ತು. ಬಟ್ ನಾನು ಕ್ಯಾಬ್ ಬುಕ್ ಮಾಡಿದ್ದೆ 7:40 7:45. ಆಮೇಲೆ ಕ್ಯಾಬ್ ಹತ್ತಿದಾಗ ಕ್ಯಾಬ್ ಡ್ರೈವರ್ ನನ್ನ ಕೇಳಿದ್ರು, ಲೊಕೇಶನ್ ಕರೆಕ್ಟಾಗಿದೆಯಾ, ಅದೇ ಲೊಕೇಶನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಅಂದರು. ನಾನು ಫುಲ್ ಜೋಶಲ್ಲಿ ಸರ್ಟಿಫಿಕೇಟ್ ಎಲ್ಲ ಬರ್ತಿದೆ ಅಂತ ಯಾವುದೋ ಒಂದು ಲೊಕೇಶನ್ ಹಾಕಿ ಬುಕ್ ಮಾಡ್ಕೊಬಿಟ್ಟಿದ್ದೆ. ಅಲ್ಲಿ ಲೊಕೇಶನ್ ರೀಚ್ ಆದಮೇಲೆ ನಂಗೆ ಗೊತ್ತಾಯಿತು ನಾನು ರಾಂಗ್ ಲೊಕೇಶನ್ನ ಚೂಸ್ ಮಾಡಿದ್ದೀನಿ ಅಂತ. ಆಮೇಲೆ ಕಾಲ್ ಮಾಡಿದೆ ನನ್ನ ಫ್ರೆಂಡ್ಸಿಗೆಲ್ಲ, ಮತ್ತೆ ಅವ್ರು ಲೊಕೇಶನ್ನ ಸೆಂಡ್ ಮಾಡಿದ್ರು. ಆಮೇಲೆ ಮತ್ತೆ ಆಟೋ ಬುಕ್ ಮಾಡಿಕೊಂಡು ಅಲ್ಲಿಂದ ಹೊರಟೆ. ಅದಕ್ಕೆ ಸ್ವಲ್ಪ ಪೇಷನ್ಸ್ನ ಇಟ್ಕೋಬೇಕು. ನಾನು ಫುಲ್ ಖುಷಿಲಿ ಯಾವುದೋ ಒಂದು ಲೊಕೇಶನ್ನ ಹಾಕ್ಬಿಟ್ಟೆ. ಬಿಕಾಸ್ ತುಂಬ ಲೊಕೇಶನ್ನ ಸೆಂಡ್ ಮಾಡಿರ್ತಾರೆ ಗ್ರೂಪಲ್ಲಿ. ಸೊ ಯಾವುದೋ ಒಂದು ಕ್ಲಿಕ್ ಮಾಡಿದ್ನ ಡೈರೆಕ್ಟ್ ಕ್ಯಾಬ್ ತೊಗೊಂತು ಅದನ್ನೇ ಬುಕ್ ಮಾಡ್ಕೊಂಡು ಬಂದ್ಬಿಟ್ಟೆ. ಏನು ಗೊತ್ತಾ, ನಾನು ಬೇರೆ ಲೊಕೇಶನಲ್ಲಿ ಇಳ್ಕೊಬಿಟ್ಟಿದ್ದೆ. ಆಮೇಲೆ ಸ್ವಲ್ಪ ಟೈಮ್ ಸಿಕ್ತು ಅಂತ ನಾನು ಮತ್ತು ಅಕ್ಷಯ್ ವಿಡಿಯೋ ಸ್ವಲ್ಪ ಫೋಟೋಸ್ನ ತೊಗೊಂಡ್ವಿ. ಆಮೇಲೆ ನಮ್ಗೆ ಇವೆಂಟ್ನ ಸ್ಟಾರ್ಟ್ ಮಾಡಿದ್ರು. ಸೊ ಸರ್ಟಿಫಿಕೇಟ್ ಎಲ್ಲ ಇಶ್ಯೂ ಮಾಡಿದ್ರು. ತುಂಬ ಖುಷಿ ಆಗ್ತಿದೆ. ಸೊ ಫೈನಲಿ ನಾನು ಮೇಕಪ್ ಆರ್ಟಿಸ್ಟ್ ಆದರೆ ತುಂಬ ತುಂಬಾ ಖುಷಿ ಆಗ್ತಿದೆ. ಈ ಖುಷಿಗೆ ಮೇನ್ ರೀಸನ್ ಬಂದ್ಬಿಟ್ಟು ನಮ್ಮ ಫ್ಯಾಮಿಲಿ ಮೆಂಬರ್ಸ್. ಅವರಿಗೆ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ ಯಾವಾಗಲೂ. ಸೊ ಫೈನಲಿ ನೀನು ಮೇಕಪ್ ಆರ್ಟಿಸ್ಟ್ ರೆಡಿ ಆಗಿದ್ದಾಳೆ. ಇಫ್ ಎನಿವನ್ ನೀಡ್ ಮೇಕಪ್, ಹೇರ್ ಸ್ಟೈಲ್, ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್, ಪ್ಲೀಸ್ ಡಿ ಎಮ್ ಮಾಡಿ. ಆಮೇಲೆ ಸ್ವಲ್ಪ ಮ್ಯಾಮ್ ಸ್ಪೀಚ್ನ ಕೊಟ್ಟರು. ಆ ಸ್ಪೀಚ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾನು ಆಟೋದಲ್ಲಿ ಹೊರಟೆ. ಬಿಕಾಸ್ ಲೇಟ್ ಆದರೆ ಅಲ್ಲಿ ಆಟೋ ಕ್ಯಾಬ್ ಯಾವುದೂ ಬುಕ್ ಆಗೋಲ್ಲ. ಸೊ ನಾನು ಆವಾಗಲೇ ಹೇಳ್ದಂಗೆ ನನ್ನ ಮೇಕಪ್ ಮಾರ್ನಿಂಗ್ ಹೋಗ್ಬೇಕಾದ್ರೆ ಹೇಗಿರಬೇಕೋ ಹಾಗೆ ಇರಬೇಕು ಅಂತ ಹೇಳಿದ್ದೆ. ಸೊ ನನ್ನ ಮೇಕಪ್ ಹಾಗೆ ಸೆಟಲ್ ಆಗೇ ಇದೆ. ಅಲ್ಲಿ ಸರ್ಟಿಫಿಕೇಟ್ ತೋರ್ಸೋಕ್ಕಾಗಿಲ್ಲ ಅಂತ ನಾನು ಮನೆಗೆ ಬಂದು ನೀಟಾಗಿ ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಸೊ ಇದೇ ನನ್ನ ಸರ್ಟಿಫಿಕೇಟ್, ನೀವು ನೋಡ್ಕೋಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.